ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ಉದುರ್ತಾ ಇದೆ. ಏನೇ ಒಂದು ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಹಾಗೂ ಯಾವುದೇ ಒಂದು ಹೇರ್ ಆಯಿಲ್ ಯೂಸ್ ಮಾಡಿದ್ರೂ ಕೂಡ ನಮ್ಮ ಕೂದಲು ತುಂಬಾ ಉದುರ್ತಾ ಇದೆ, ಬೆಳೀತಾನೂ ಇಲ್ಲ. ಹಾಗೂ ನಾವು ಇವತ್ತಂತೂ ಕೆಮಿಕಲ್ ಯುಕ್ತವಾದಂಥ ಶಾಂಪುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲು ವೈಟ್ ಕೂಡ ಮಾಡ್ಕೋತಾ ಇದ್ದೇವೆ. ಹಾಗೂ ನಮ್ಮ ಕೂದಲು ಸ್ವಲ್ಪ ಕೂಡ ಉದುರ್ತಾ ನಿಲ್ತಾನೆ ಇಲ್ಲ ಅಂದರೂ ಕೂಡ ಈ ಒಂದು ಹೇರ್ ಆಯಿಲ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೀವು ಕೂಡ ಶಾಕ್ ಆಗ್ತೀರಾ. ಕಾಫಿ ಪೌಡರ್ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು. ಕಾಫಿ ಪೌಡರ್ನಿಂದ ಕೂಡ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂದರೆ ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ. ಟೀ ಪೌಡರ್ನ ಈ ರೀತಿಯಾಗಿ ತಗೊಳ್ಬೇಕು. ಹಾಗೂ ಇದು ಸ್ವಲ್ಪ ದಪ್ಪವಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನೀವು ಮಿಕ್ಸಿ ಜಾರ್ಗೂ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ಅಥವಾ ಹೀಗೆ ಕುಟ್ಟಣಿಗೆ ಇದ್ದರೆ ಕುಟ್ಕೊಂಡು ಕೂಡ ಅದನ್ನು ಹೀಗೆ ಪೌಡರ್ ರೀತಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಹೀಗೆ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಇದರಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಅಂದರೆ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೀತಾ ಹೋಗುತ್ತೆ ನಮ್ಮ ಕೂದಲು. ಚಿಕ್ಕ ಮಕ್ಕಳಿಗಂತೂ ಈ ಒಂದು ಹೇರ್ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಒಂದು 2 ಮಿನಿಟ್ಸ್ವರೆಗೂ ಕುಟ್ಕೊಂಡ್ಬಿಡಿ. ಹಾಗೂ ಈ ಒಂದು ಹೇರ್ ಆಯಿಲ್ ಮಾಡೋದಕ್ಕೆ ₹1 ಕೂಡ ಖರ್ಚು ಮಾಡೋಗುತ್ತೆ ಇಲ್ಲ ಸ್ನೇಹಿತರೆ. ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಈ ಒಂದು ಹೇರ್ ಆಯಿಲ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಈಗ ಸ್ವಲ್ಪ ಚೂರಾಗಿ ತುಂಬಾ ಪುಡಿಯಾಗಿ ಹೋಗ್ಬಿಟ್ಟಿದೆ ಅಂತ ದಪ್ಪ ಇರುವಂಥ ಈ ಒಂದು ಟೀ ಪೌಡರ್. ಈ ಒಂದು ಟೀ ಪೌಡರ್ನಿಂದ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಸ್ವಲ್ಪ ಮಟ್ಟಿಗೆ 1 ಸ್ಪೂನಷ್ಟು ಟೀ ಪೌಡರ್ನ ತೊಗೊಂಡು ಈ ರೀತಿ ಕುಟ್ಕೊಂಡಿದ್ದಾಗಿದೆ. ಇನ್ನು 1/2 ಸ್ಪೂನಷ್ಟು ಬ್ರೂ ಪೌಡರ್ನ ಹಾಕ್ಕೊಳ್ಬೇಕು. ಇನ್ಸ್ಟೆಂಟ್ ಕಾಫಿ ಪೌಡರ್ನ ನೀವು ಯಾವುದೇ ಬ್ರ್ಯಾಂಡ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬಹುದು, ಬ್ರೂ ಅಂತಲೇ ಏನಿಲ್ಲ. ಈ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಕೊಕೊನಟ್ ಆಯಿಲ್ನಂತೂ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ. ಕೊಕೊನಟ್ ಆಯಿಲ್ನ ಹಾಕ್ಕೊಂಡ್ಬಿಡಿ. 1-3 ಸ್ಪೂನಷ್ಟು ನಿಮಗೆ ಎಷ್ಟು ಹೇರ್ನ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಲ್ಲ, ಆಲ್ಮಂಡ್ ಆಯಿಲ್ ಆಗಲಿ ಬೇರೆ ಆಯಿಲ್ಗಳು ನೀವು ಯೂಸ್ ಮಾಡ್ತೀರಾ ಅಂದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ 2 ಒಳಗೆ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದ ತಕ್ಷಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಹೇರ್ ಆಯಿಲ್ ಪ್ರಿಪೇರ್ ಆಗ್ತಾ ಇದೆ ಅಂತ. ಹಾಗೂ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಒಂದು 3 ಇಂಗ್ರೀಡಿಯೆಂಟ್ಸ್ನಿಂದ ನಿಮ್ಮ ಕೂದಲು ತುಂಬಾ ದಪ್ಪವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಕೂಡ ಪ್ರಾರಂಭ ಆಗುತ್ತೆ. ಅಷ್ಟು ಚೆನ್ನಾಗಿ ಪರಿಣಾಮಕಾರಿ ಮಾಡುವ ಈ ಒಂದು ಟೀ ಪೌಡರ್ ತುಂಬಾ ಶಕ್ತಿಶಾಲಿ ಅಂಥದ್ದು ಸ್ನೇಹಿತರೆ. ನಾವು ಆಹಾರದಲ್ಲಿ ಯೂಸ್ ಮಾಡ್ತಾ ಇರ್ತೇವೆ ಟೀ ಕಾಫಿ ಮಾಡಲು ಕೂಡ. ಅದನ್ನು ಬಿಟ್ಟು ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಗ್ರೋತ್ ಆಗಲು ಕೂಡ ಸಹಾಯ ಮಾಡ್ತಾ ಇರುತ್ತೆ. ಹಾಗೂ ನಾನು ಇಲ್ಲೊಂದು ಪಾತ್ರೆಯನ್ನು ತಗೋತಾ ಇರೋದು. ಹಾಗೂ ಅದ್ರ ಒಳಗಡೆ 1/2 ಸ್ಪೂನಷ್ಟು ನೀರು ಅಥವಾ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಡಿ. ಈ ಒಂದು ಆಯಿಲ್ನ ನೀವು ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡ್ಬಿಡಿ. ಡಬಲ್ ಬಾಯ್ಲಿಂಗ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಇಷ್ಟು ಚೆನ್ನಾಗಿ ಈ ಒಂದು ಎಣ್ಣೆ ಸಿಗುತ್ತೆ ಅಂದರೆ ಪವರ್ಫುಲ್ಲಾಗಿರುವಂಥ ಈ ಒಂದು ಎಣ್ಣೆ ರೆಡಿಯಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ನೀರು ಚೆನ್ನಾಗಿ ಕುದಿಬೇಕು. ಅದ್ರ ಒಳಗಡೆ ಈ ಒಂದು ಎಣ್ಣೆ ಕೂಡ ಸಹ ಚೆನ್ನಾಗಿ ಡಬಲ್ ಬಾಯ್ಲಿಂಗ್ ಆಗಬೇಕು. ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಕುದಿಸ್ಕೊಳ್ಳಿ ಸ್ನೇಹಿತರೆ. ಜಾಸ್ತಿ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ನಿಮ್ಮದು. ಹಾಗೂ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಈ ಒಂದು ಹೇರ್ ಆಯಿಲು. ಹಾಗೂ ಈ ಹೇರ್ ಆಯಿಲ್ ನೋಡ್ತಾ ಇದ್ದೀರಲ್ವ, ಈಗ ಸ್ವಲ್ಪ ನೀರು ಕುದಿ ಬರ್ತಾ ಇದೆ. ಹಾಗೂ ಎಣ್ಣೆ ಕೂಡ ಈ ರೀತಿಯಾಗಿ ನಾವು ಕುದಿಸ್ಕೊಳ್ಬೇಕು. ಡೈರೆಕ್ಟಾಗಿ ನಾವು ಇದನ್ನು ಕುದಿಸ್ಕೊಳ್ಳೋಕೆ ಹೋದರೆ ಜಾಸ್ತಿ ಎಣ್ಣೆ ಕೂಡ ವೇಸ್ಟ್ ಆಗುತ್ತೆ. ಹಾಗೂ ತುಂಬಾ ಎಣ್ಣೆ ವೇಸ್ಟ್ ಆಗಿ ನಮ್ಮ ಕೂದಲಿಗೂ ಕೂಡ ಜಾಸ್ತಿ ಎಣ್ಣೆ ಸಿಗೋದಿಲ್ಲ. ಹಾಗೂ ನಾವು ಏನಾದರೂ ಡಬಲ್ ಬಾಯ್ಲಿಂಗ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಎಣ್ಣೆ ಕೂಡ ಕಾಯ್ತಾ ಹೋಗುತ್ತೆ. ಇದರಿಂದ ತುಂಬಾ ಅದರಲ್ಲಿರುವ ಟೀ ಪೌಡರ್ ಕೂಡ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ, ಇವಾಗ ನೀರು ಕೂಡ ಯಾವ ರೀತಿ ಕುದೀತಾ ಇದೆ ಅಂತ. ಹಾಗೂ ಎಣ್ಣೆ ಕೂಡ ನೋಡಿ ಸ್ನೇಹಿತರೆ, ಡಬಲ್ ಬಾಯ್ಲಿಂಗಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಈಗ ಈ ಒಂದು ಎಣ್ಣೆ ರೆಡಿ ಆಗೋಗ್ಬಿಟ್ಟೆ. ಸ್ವಲ್ಪ ಒಂದು 2 ಮಿನಿಟ್ಸ್ವರೆಗೂ ಸ್ವಲ್ಪ ತಣ್ಣಗಾಗಬೇಕು. ಉಗುರು ಬಿಚ್ಚಿಗಿರುವಾಗ ಈ ರೀತಿಯಾಗಿ ಶೋಧಿಸ್ಕೊಂಡ್ಬಿಡಿ. ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣ ತುಂಬಾ ಚೆನ್ನಾಗಿರುವಂಥ ಈ ಒಂದು ಬ್ಲ್ಯಾಕ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಮಟ್ಟಿಗೆ ಇದನ್ನು ನಾವು ಬಿಟ್ಟಿಡಬೇಕು ಈ ಒಂದು ಆಯಿಲ್ನ ಒಂದು 5 ಮಿನಿಟ್ಸ್ವರೆಗೂ. ಆನಂತರ ಇದು ತನ್ನ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಯೆಲ್ಲೋ ಕಲರ್ ಕೂಡ ಬರುತ್ತೆ. ನೆಕ್ಸ್ಟ್ ನಮಗೆ ಬ್ಲ್ಯಾಕ್ ಆಗಿರುವಂಥ ಆಯಿಲ್ ಇವಾಗ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಟೀ ಪೌಡರ್ ಹಾಗೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುವಂಥ ಹೇರ್ ಆಯಿಲ್ ಇದು ಸಿಕ್ಬಿಡುತ್ತೆ. ನೋಡ್ತಾ ಇದ್ರಲ್ಲ ಯಾವ ಕಲರಲ್ಲಿ ಸಿಕ್ಕಾಗ್ಬಿಟ್ಟಿದೆ ಅಂತ.
ಈ ಒಂದು ಹೇರ್ ಆಯಿಲ್ನ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು, ಕಾಯ್ದಿರುವಾಗಲೇ ನೀವು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ನಾನು ನೋಡ್ತಾ ಇದ್ದೀರಲ್ಲ ಹೇರ್ಸ್ ಯಾವ ರೀತಿ ಚೆನ್ನಾಗಿ ಉದ್ದವಾಗಿ ಬೆಳೆದಿದೆ ಅಂತ, ಹಾಗೂ ತುಂಬಾ ಥಿಕ್ನೆಸ್ ದಟ್ಟವಾಗಿ ಕೂಡ ಬೆಳೆಯುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಈ ಒಂದು ಎಣ್ಣೆ ಇವಾಗ ಸಿಕ್ಕೋಗ್ಬಿಟ್ಟಿದೆ ಅಂತ. ಇದನ್ನು ಚೆನ್ನಾಗಿ ನಮ್ಮ ರೂಟ್ಸ್ಗೆ ಅಪ್ಲೈ ಮಾಡ್ಕೋತಾ ಬನ್ನಿ, ಹಾಗೂ ಬುಡದಲ್ಲಿ ಕೂಡ ಈ ರೀತಿಯಾಗಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಕೊಡ್ತಾ ಹೋಗಬೇಕು. ಎಲ್ಲ ತಲೆ ಈ ರೀತಿ ಹೀಗೆ ಬಿಚ್ಚಿಬಿಟ್ಟು ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಟ್ಟರೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗಲು ಕೂಡ ಸಹಾಯ ಆಗುತ್ತೆ, ಹಾಗೂ ನಮಗೆ ರಿಲೀಫ್ ಕೂಡ ಸಿಗುತ್ತೆ ಚೆನ್ನಾಗಿ. ಈ ಒಂದು ಎಣ್ಣೆನ ನೀವು ವಾರದಲ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡಿ ನೋಡಬೇಕು ಸ್ನೇಹಿತರೆ. ಆವಾಗ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡ್ತಾ ಇದ್ದೀರಲ್ವ ಈ ರೀತಿ ಚೆನ್ನಾಗಿ ಎಣ್ಣೆನ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ತಲೆ ಸ್ನಾನ ಮಾಡ್ಕೊಳ್ಬೇಕಾ ಅಂತೇನು ಅಗತ್ಯ ಇಲ್ಲ ಸ್ನೇಹಿತರೆ. ಈ ರೀತಿ ನೀವು ನಾರ್ಮಲಾಗಿ ಯಾವ ರೀತಿ ನೀವು ಹೇರ್ ಆಯಿಲ್ನ ಹಚ್ಕೋತಿರೋ ಆ ರೀತಿಯಾಗಿ ಈ ಒಂದು ಆಯಿಲ್ನ ಹಚ್ಕೋತಾ ಬನ್ನಿ. ಹಾಗೂ ನಿಮ್ಮ ಕೂದಲು ಕೂಡ ತುಂಬಾ ಉದ್ದವಾಗಿ ಬೆಳಬೇಕು ಅಂತ ಇಷ್ಟ ಇರೋರಿಗೆ ನೀವು ಕೂಡ ಈ ರೀತಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ನಿಮ್ಮ ಹೇರ್ನ ಗ್ರೋತ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಹೀಗೆ ಕೂದಲು ಬುಡದಲ್ಲೂ ಕೂಡ ಚೆನ್ನಾಗಿ ಹಚ್ಚಬೇಕು, ಯಾಕಂದರೆ ಅಲ್ಲೂ ಕೂಡ ಕೂದಲು ನಮ್ಗೆ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಒಂದು 5 ಮಿನಿಟ್ಸ್ವರೆಗೂ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಹಾಗೂ ನಿಮಗೂ ಕೂಡ ಇವತ್ತಿನ ಇಷ್ಟವಾದರೆ ಧನ್ಯವಾದಗಳು ಸ್ನೇಹಿತರೆ.